ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟರೆ ಸದನದಲ್ಲಿ ನಾನು ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರು ವಿರೋಧ ಮಾಡಲಿ, ನಮ್ಮ ಭಾರತ ಜಾತ್ಯತೀತ ದೇಶ, ಬಿಜೆಪಿಯವರಿಗೆ ಬೇಡ ಅಂದ್ರೆ ಬಿಡ್ಲಿ, ಬೇಕಾದಾಗ ಯಡಿಯೂರಪ್ಪ ಶೆಟ್ಟರ್ ಟಿಪ್ಪು ವೇಷಭೂಷಣ ಹಾಕ್ತಾರೆ, ಈಗ ಟಿಪ್ಪು ಜಯಂತಿ ಆಚರಣೆ ಮಾಡೋದು ಬೇಡವಾ? ಸರ್ವ ಜನಾಂಗವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ, ಅದು ನಮ್ಮ ಪಕ್ಷ. ಬೆಳಗಾವಿಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಬೇಕಾದ ಹೇಳ್ಕೊಳ್ಳಿ, ಏನಿಲ್ಲ, ಇದರಲ್ಲಿ ಪ್ರಚಾರ ಪಡೆಯುವಂತದ್ದಿಲ್ಲ. ಸತ್ಯವನ್ನ ಮಾತಾಡ್ತಾ ಇದೀವಿ, ಸತ್ಯವನ್ನೇ ಹೇಳ್ತಾ ಇದೀವಿ, ಸತ್ಯ ಮಾತಾಡ್ತಾ ಇದೀವಿ. ಅದನ್ನ ಮಾತಾಡ್ಬಿಟ್ಟು ಬಂದು ಪ್ರತಿಕ್ರಿಯೆ ಕೊಡ್ತೀನಿ. ಇದು ತುಂಬಾ ಕಾಂಟ್ರವರ್ಸಿಯಲ್ ಮಾಡ್ತಿರಲ್ಲ ಸರ್ ಬಿಜೆಪಿ ಅವರು. ಅವ್ರಿಗೆ ಕೆಲಸ ಇಲ್ರಿ, ಧರ್ಮ ಆಧಾರಿತ ಮಾತಾಡೋದು ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ? ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾಕ್, ಇರಾನ್ ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದೀವಿ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದೀವಿ. ತಪ್ಪೇನಿಲ್ಲ. ಅವ್ರು ಬೇಕಾದ್ರೆ ಇವರೇ ಪಠ್ಯ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದಿ, ಯಾರು ಇತಿಹಾಸ ಓದೇ ಬಂದಿದ್ವಿ ನಾವು. ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು, ಬಿಜೆಪಿಯವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಪ್ರಸ್ತಾಪ ಸ್ಪಷ್ಟನೆ ಕೊಡಕ್ ಹೇಳ್ರಿ.